ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಬಸವಣ್ಣನಿಗೆ ಕರುನಾಡ ಯುವಶಕ್ತಿ ಸಂಘಟನೆ ವತಿಯಿಂದ ನೆರವು. ಗುಂಡ್ಲುಪೇಟೆ ತಾಲೂಕಿನ ಶಾನಡ್ರಹಳ್ಳಿ ಗ್ರಾಮದ ಬಸವರಾಜು ಜವರಮ್ಮ ಅವರ ಮಗ 36 ವರ್ಷದ ಬಸವಣ್ಣ ಎಂಬಾತನಿಗೆ ಕ್ಯಾನ್ಸರ್ ಕಾಯಿಲೆ ಇದೆ ಎಂಬುದು ದೃಢಪಟ್ಟಿದ್ದು, ಹೊಟ್ಟೆ ಭಾಗದಲ್ಲಿ ಶಸ್ತ್ರಚಿಕಿತ್ಸೆ ಒಳಪಟ್ಟಿದ್ದು, ಈಗಾಗಲೇ ಚಿಕಿತ್ಸೆ ಪಡೆಯುತ್ತಿರುವ ಬಸವಣ್ಣ ಕುಟುಂಬವನ್ನು ನಿರ್ವಹಣೆ ಮಾಡಲು ಕಷ್ಟವಾಗಿದೆ. ಅಲ್ಲದೆ ಆರ್ಥಿಕ ಸಮಸ್ಯೆಗಳು ಪ್ರತಿದಿನ ಹೆಚ್ಚುತ್ತಿದೆ. ಇದನ್ನು ಮನಗಂಡ ಕರುನಾಡ ಯುವಶಕ್ತಿ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಮುನೀರ್ ಪಾಷಾ ಅವರು ತಮ್ಮ ವೈಯಕ್ತಿಕ ಖರ್ಚಿನಲ್ಲಿ ಆಹಾರ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ದಾರೆ. ಸಂಘಟನೆಯ ಸಲಹೆಗಾರರಾದ ಕಾಳಿಂಗ್ ಸ್ವಾಮಿ ಮಾತನಾಡಿ, ಈ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿರುವ ಬಸವಣ್ಣನಿಗೆ ತಮ್ಮ ಕರುನಾಡ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಮುನೀರ್ ಪಾಷಾ ಅವರು ಈ ಜಿಲ್ಲೆಗೆ ಮತ್ತು ಈ ತಾಲೂಕಿಗೆ ಇಂತಹ ಕಷ್ಟದಲ್ಲಿರುವವರಿಗೆ ತಮ್ಮ ಕೈಲಾದ ಸಹಾಯವನ್ನು ಸಂಘಟನೆಯೊಂದಿಗೆ ಸೇರಿ ಮಾಡಿಕೊಂಡು ಬರುತ್ತಿದ್ದಾರೆ. ಅವರ ಈ ಕೆಲಸ ಅನನ್ಯ ಎಂದರು. ಈ ಸಂದರ್ಭದಲ್ಲಿ ಕರುನಾಡ ಯುವಶಕ್ತಿ ಸಂಘಟನೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಈಶ್ವರ್, ಕಾರ್ಯದರ್ಶಿ ಹಾಗೂ ತಾಲೂಕಿನ ಅಧ್ಯಕ್ಷರಾದ ಮುನೀರ್ ಪಾಷಾ, ಸಲಹೆಗಾರರು ಹಾಗೂ ಲೇಖಕರಾದ ಎಸ್ ಕಾಳಿಂಗಸ್ವಾಮಿ, ಸಿದ್ಧಾರ್ಥ, ಸಿದ್ದರಾಜು ಇನ್ನೂ ಮುಂತಾದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ಸದಾನಂದ ಕನ್ನೇಗಾಲ, ಗುಂಡ್ಲುಪೇಟೆ. ಆಪರೇಷನ್ ಆಗಿತ್ತು. ಆಪರೇಷನ್ ಆತನಿಂದ ನನಗೆ ತುಂಬ ಸೀರಿಯಸ್ ಆಗಿಬಿಟ್ಟಿತ್ತು. ಮೆಡಿಸಿನ್ ತಗೋತಿದ್ದೀನಿ. ಅದಕ್ಕೋಸ್ಕರ ನನಗೆ ನಾನೇ ಗೇಯ್ತಿದ್ದು. 2 ಮಕ್ಕಳಿದ್ದಾವೆ ಚಿಕ್ಕವು. ಅವ್ರನ್ನ ನೋಡ್ಕೊಳ್ಳೋಕ್ಕೋಸ್ಕರ ಹಣಕಾಸಿನ ಸಹಾಯ ಮಾಡೋಕ್ಕಾಗಿ ಯಾರಾದ್ರು ಇದ್ದರೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನನಗೆ ಸಾಕು. ನನ್ನ ಮಕ್ಕಳ ಜೀವನಕ್ಕೆ, ನನ್ನ ಜೀವನಕ್ಕೆ ಸ್ವಲ್ಪ, ನಾನು ತುಂಬ ಕಡು ಬಡವ, ಜಮೀನಿಲ್ಲ, ಏನಿಲ್ಲ. ನನಗೋಸ್ಕರ ಏನಾದ್ರು ಇದ್ರೆ ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಕ್ಯಾನ್ಸರ್ ಕಾಯಿಲೆ ಆಗ್ಬಿಟ್ಟದ. ನಮ್ಮ ಮಗನ್ಗ ಗ್ಯಾದ ಉಂಟು, ಗ್ಯಾದಿದ್ದಾವ ಗೇಯ್ತಿನ ನಮ್ಗ ಸಹಾಯ ಮಾಡ್ಬೇಕು ನಿಮ್ಮಿಂದ. ನಮ್ಗ ಆಗಲ್ಲ ಸಹ. ನಮ್ಮ ಮಗನ ಕಟ್ಕೊಂಡು ಸಣ್ಣ ಮಕ್ಕ ಸಹ ನಮ್ಗ ಒಂದ್ಸಲ ಹೆಲ್ಪ್ ಮಾಡ್ಕೊಡಿ ಸರ್. ನಮ್ಗ ತುಂಬಾ ಬಡವಾಗ್ಬಿಟ್ಟಿವಿ ನಾವು. ಗ್ಯಾದ ಉಂಟು, ಗ್ಯಾದಲಿಲ್ಲ. ನಮ್ಮ ಮಗನೇ ಗೇಯ್ತಿದ್ದ, ಮಕ್ಕಳು ಸಾಕತ್ತಿಂದ. ಈಗ ಸಣ್ಣ ಮಕ್ಕ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ನಿಮ್ಮಿಂದ, ಸಹಾಯ ಮಾಡ್ಬೇಕು ನಮ್ಗ ಮಾಡಿ ಸರ್. ಶಾನಡ್ರಹಳ್ಳಿ ಗ್ರಾಮದಲ್ಲಿ ಈ ಬಸವಣ್ಣ ಅಂತಕ್ಕಂಥ ಹುಡುಗ ಅನಾರೋಗ್ಯಕ್ಕೆ ತುತ್ತಾಗಿ ಬಳಲ್ತಾ ಇದ್ದಾನೆ. ಇದು ನಮ್ಮ ಕರುನಾಡ ಯುವಶಕ್ತಿ ಸಂಘದವ್ರಿಗೆ ಗೊತ್ತಾಗಿ ಇವತ್ತು ತಾಲೂಕಿನಾದ್ಯಂತ ಬೇರೆ ಬೇರೆ ಸಂಘಟನೆಗಳ ಜೊತೆಗೂಡಿ ಇವತ್ತು ಮುನೀರ್ ಪಾಷಾ ಅವರು ಮತ್ತು ನಮ್ಮ ಈಶ್ವರ್ ಅವರು ಸೇರಿ ಆ ಒಂದು ಅನಾರೋಗ್ಯದಿಂದ ಬಳಲ್ತಾ ಇರ್ತಕ್ಕಂಥ ಬಸವಣ್ಣ ಮತ್ತು ಅವ್ರ ಕುಟುಂಬದವರು ಕಡು ಬಡತನದಿಂದ ಕೂಡಿರೋದ್ರಿಂದ ಅವರಿಗೆ 1 ತಿಂಗಳಿಗಾಗುವಷ್ಟು ಅಷ್ಟು ಆಹಾರ ಕಿಟ್ಗಳನ್ನು ಕೊಡುವ ಮೂಲಕ ಒಂದು ಮಾನವೀಯತೆಯನ್ನು ಮೆರೆದಿದ್ದಾರೆ. ನಿಜವಾಗ್ಲೂ ಕೂಡ ತಾಲೂಕಿನಾದ್ಯಂತ ಜನಗಳು ಇವ್ರ ಕುಟುಂಬಕ್ಕೆ ಸ್ವಲ್ಪ ಸಹಕಾರವನ್ನು ಮಾಡಿಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ನೋಡಿ, ಇವ್ರಿಗೊಂದು ಕುಟುಂಬಕ್ಕೆ 1 ಗುಂಟ ಭೂಮಿ ಇಲ್ಲ, ಒಂದು ವಾಸ ಮಾಡ್ಲಿಕ್ಕೂ ಸರಿಯಾಗಿರ್ತಕ್ಕಂಥ ಒಂದು ಮನೆ ವ್ಯವಸ್ಥೆ ಇಲ್ಲ. ಅವನಿಗೆ ಮದುವೆಯಾಗಿ 1 ಮಗುನೂ ಇದೆ, 2 ಮಕ್ಕಳಿದ್ದಾರೆ. ಆದ್ರೆ ನೋಡಿ, ಹುಡುಗ ಅರ್ಧ ಕಾಲದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಅವನು ಅನಾರೋಗ್ಯಕ್ಕೆ ತುತ್ತಾಗಿದ್ದಾನೆ. ಇವರಿಗೆ ನಾವು ಆರೋಗ್ಯ ಒಂದು ಸೌಲಭ್ಯವನ್ನು ಮಾಡಿಕೊಡುವ ಮೂಲಕ ನಮ್ಮ ತಾಲೂಕಿನ ಜನತೆ ಒಂದು ಮಾನವೀಯತೆಯನ್ನು ಮೆರೆಯಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಕರುನಾಡ ಯುವಶಕ್ತಿ ಸಂಘದ ತಾಲೂಕು ಅಧ್ಯಕ್ಷರಾದ ಮುನೀರ್ ಪಾಷಾ ಅವರು, ರಾಜ್ಯ ಯುವ ಸಂಘದ ಅಧ್ಯಕ್ಷರಾದ ಈಶ್ವರ್ ಅವರು ಮತ್ತು ಸೋದರ ಎಲ್ಲರೂ ಸೇರಿ ನಮ್ಮ ಪತ್ರಕರ್ತ ಕಾಂತರಾಜ್ ಅವರು ಇವರ ವಿಚಾರವನ್ನು ತಿಳಿಸಿದಾಗ ಈ ಒಂದು ಮಾನವೀಯತೆಯ ದೃಷ್ಟಿಯಿಂದ 1 ತಿಂಗಳಿಗಾಗುವಷ್ಟು ಆಹಾರ ಕಿಟ್ಗಳನ್ನು ಕೊಟ್ಟಿದ್ದೀವಿ. ಬೇರೆ ಬೇರೆ ರೀತಿಯ ತಾಲೂಕಿನ ಜನಗಳು ಕೂಡ ಅವರಿಗೆ ಒಂದು ಹಣಕಾಸಿನ ಸಹಾಯ ಮಾಡೋದಾಗ್ಬೋದು, ಒಂದಷ್ಟು ಔಷಧ ಉಪಚಾರಗಳನ್ನ ತೆಗೆದುಕೊಳ್ಳಿಕ್ಕೆ ಬೇರೆ ಬೇರೆ ರೀತಿ ಸಹಕಾರವನ್ನು ಮಾಡ್ಕೊಡ್ಬೇಕು ಅಂತಕ್ಕಂಥ ಮಾತನೇ ಸಮಯದಲ್ಲಿ ಹೇಳ್ತಾ, ನಿಜವಾಗ್ಲೂ ಕೂಡ ನಿಮ್ಮ ಕುಟುಂಬದೊಂದಿಗೆ ನಾವಿದ್ದೀವಿ. ಖಂಡಿತವಾಗೂ ಕೂಡ ನಿಮ್ಮ ಹುಡುಗನಿಗೆ ತೊಂದರೆ ಆಗಿದೆ ಅಂತ ಒಂದಷ್ಟು ಚಿಕಿತ್ಸೆಯನ್ನು ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳ್ತಾ, ಮುನೀರ್ ಪಾಷಾ ಅವರೇ, ನೀವು ತಾಲೂಕಾದ್ಯಂತ ಇಂಥ ಒಂದು ದೊಡ್ಡ ಕೆಲಸಗಳು ಇವತ್ತು ವರ್ಷದ ಮೊದಲನೇ ದಿನವೇ ಒಂದು ಕೆಲಸಕ್ಕೆ ನೀವು ಕೈ ಹಾಕಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ವಿಚಾರ. ಈಶ್ವರ್ ಅವರಿಗೆ ಹಾಗೂ ಸೋದರ ಸಿದ್ದರಾಜು ಅವರಿಗೆ, ಕಾಂತರಾಜ್ ಅವರಿಗೆ ಮತ್ತು ಅವರ ಕುಟುಂಬದವರೆಲ್ಲರೂ ಕೂಡ ನಾವು ಅಭಿನಂದನೆ ಸಲ್ಲಿಸಿ, ಈ ಒಂದು ಸಣ್ಣ ಕಿರು ಕಾಣಿಕೆ ಅಂತ ತಿಳ್ಕೊಳ್ಳಿ, ಎಣ್ಣೆತ ಭಾವಿಸಬೇಡಿ. ಉಳಿದಂತೆ ಅವ್ರಿಗೆ ಔಷಧೋಪಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ತಾಲೂಕಿನಾದ್ಯಂತ ಜನಗಳ ಕಡೆಯಿಂದ ಒಂದಷ್ಟು ಹಣವನ್ನ ನಾವು ಕಲೆಕ್ಟ್ ಮಾಡಿ ಸಂಗ್ರಹ ಮಾಡಿ ನಾವು ಕೊಡಲಾಗುವುದು ಅಂತಕ್ಕಂಥ ಮಾತನೇ ಸಮಯದಲ್ಲಿ ಹೇಳ್ತಾ, ಈ ಸಮಯದಲ್ಲಿ ಭಾಗವಹಿಸಿದಂಥ ಎಲ್ಲ ಗ್ರಾಮಸ್ಥರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ಸಲ್ಲಿಸುತ್ತೇನೆ.